ಬಂದಾನಪ್ಪೋ ಬಂದಾನೋ ಮುಂಗೊಂಡದ ಮಾದೇವ, ಬಂದಾನಪ್ಪೋ ಬಂದಾನೋ ತುಂಡು ಮೊಗದ ದುಂಡಯ್ಯ. ಈಗ ನಿಮ್ಮ ಬೆಡಗಂಪಣ್ಣರ ಸಮುದಾಯದ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆಲ್ಲ ಹೇಗಿದೆ ವ್ಯವಸ್ಥೆ? ಸರ್, ವಿದ್ಯಾಭ್ಯಾಸಕ್ಕೆ ನಮ್ಮ ಸಾಲೂರು ಸ್ವಾಮಿ ಕೃಪಾ ಎಜುಕೇಷನ್ ಅಂತ ಅಂದ್ಬಿಟ್ಟು ಸಾಲೂರು ಮಠದಿಂದ PUC ತನಕ ಎಜುಕೇಷನ್ ಇಲ್ಲಿದೆ. ಮತ್ತು ವೇದಾಗಮ ಪಾಠಶಾಲೆಗಳು ಕೂಡ ಈ ಭಾಗದಲ್ಲಿ ಸ್ವಲ್ಪ ಸಂಸ್ಕಾರವಂತ ಆಗಬೇಕು. ಮತ್ತು ಪೂಜಾ ವಿಧಿವಿಧಾನಗಳನ್ನು ತಿಳಿದುಕೊಂಡು ಈ ಬುಡಕಟ್ಟು ಆಚರಣೆ ಜೊತೆಗೆ ಒಂದಷ್ಟು ಸಂಸ್ಕಾರಯುಕ್ತವಾಗಿ ಪೂಜೆಗಳನ್ನು ಇವತ್ತಿನ ಅಪೇಕ್ಷೆ ಇದೆ ಅನ್ನೋ ಕಾರಣಕ್ಕೋಸ್ಕರ ವೇದಾಗಮ ಪಾಠಶಾಲೆನೂ ಇದೆ. ಒಂದಷ್ಟು ಮಕ್ಕಳುಗಳು ಹೋಗ್ತಾ ಇದ್ದಾರೆ. ಪ್ರಾಥಮಿಕ ಶಿಕ್ಷಣಕ್ಕೆ ತೊಂದರೆ ಇಲ್ಲ. ಪ್ರಾಥಮಿಕ ಶಿಕ್ಷಣಕ್ಕೆ ಸದ್ಯಕ್ಕೆ ಸ್ಥಳೀಯವಾಗಿ ತೊಂದರೆ ಇಲ್ಲ. ಹಳ್ಳಿಗಾಡಲ ಮಕ್ಕಳಿಗೆ ಇನ್ನೂ ತೊಂದರೆ ಇದೆ. ಪ್ರಾಥಮಿಕ ಶಿಕ್ಷಣ ದೊರೆಯುವಂಥ ಪರಿಸ್ಥಿತಿನೇ ಇದೆ. ಯಾಕೆಂತಂದರೆ ಅದೇನು ಹೇಳ್ತೀವಲ್ಲ ನಾವು, ಅದನ್ನ ಓಪನ್ ಸೆಕ್ರೆಟ್ ಅಂತೀವಲ್ಲ, ಆ ಥರ ಈಗ ಹಳ್ಳಿಯಲ್ಲಿ ಶಾಲೆ ಇದೆ, ಇಲ್ಲ ಅಂತಿಲ್ಲ. ಆ ಶಾಲೆಗೆ ಸ್ಟ್ರೆಂತ್ ತಕ್ಕದಂಗೆ ಶಿಕ್ಷಕರುಗಳಿಲ್ಲ, ಮತ್ತು ಶಿಕ್ಷಕರು ಕಾಡಿಗೆ ಹೋಗೋದಿಲ್ಲ. ಮತ್ತು ಒಬ್ಬರು ಇಬ್ಬರು ಶಿಕ್ಷಕರುಗಳಿದ್ರೆ ಅವ್ರ ಆಫೀಸ್ ವರ್ಕ್ಗೆ ಬೇಕಾದಷ್ಟು ಸಮಯ ಕಳೀತದೆ. ಹೀಗಾಗಿ ಯಾಕೆ ಕೇಳಿದೆ ಈ ಪ್ರಶ್ನೆ ಅಂದರೆ, ಈಗ ಸುಮಾರು ಒಂದು 30 ಹಳ್ಳಿಗಳಲ್ಲಿ ಕಾಡಿನ ಮಧ್ಯಗಳಲ್ಲೆಲ್ಲ ವಾಸ ಮಾಡುವಂಥ ಸಮುದಾಯ ಅಂತಂದ್ರಲ್ಲ, ಸೊ ಆ ಮಕ್ಕಳೆಲ್ಲ ಹೇಗೆ ಬಂದು ಹೋಗೋದು ಶಾಲೆಗಳಿಗೆ? ಈಗ ಮಲೆ ಮಹದೇಶ್ವರ ಬೆಟ್ಟ ಹೇಗೋ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟ್ರು, ಇಲ್ಲಿ ಶಾಲೆ ಇರ್ಬೋದು, ಮಠ ಇದೆ, ಎಲ್ಲ ಇದೆ. ಬಟ್ ಹಳ್ಳಿಗಾಡಿನ ಮಕ್ಕಳುಗಳೆಲ್ಲ ಇಲ್ಲಿಗೆ ಬರೋದು ಹೇಗೆ ಪಾಠ ಕಲಿಯೋಕ್ಕೆ, ಶಿಕ್ಷಣ ಕಲಿಯೋಕ್ಕೆ ಅಂತ? ಸೊ ಆ ಮುಖಾಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಹಾಗೂ ಮಾನ್ಯ ಶಿಕ್ಷಣ ಸಚಿವರಿಗೆ ಮನವಿ ಆಗಲಿ ಈ ಒಂದು ಮಾಹಿತಿ ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇದು ಹಿಂದೆನೇ ನಮ್ಮ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ದೇವಸ್ಥಾನದ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದಂಥ ಸುರೇಶ್ ಕುಮಾರ್ ಅವರು ಒಂದು ಸರಿ ಬಂದಿದ್ದಾಗ ನಾವು ಈ ಬೇಡಿಕೆನ ಅವ್ರ ಮುಂದೆ ಇಟ್ವಿ. ನಮ್ಮ ದೇವಾಲಯದಿಂದ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳ ಶಿಕ್ಷಣಕ್ಕಾಗಿ ಏನಾದರೂ ಒಂದು ಕೊಡುಗೆ ನಾವು ಮಾಡ್ಬೋದಾ, ದೇವಾಲಯದಿಂದ ಆ ಮಕ್ಕಳ ಶಿಕ್ಷಣಕ್ಕೆ ಅಭಿವೃದ್ಧಿ ಆಗ್ಬೋದಾ ಅಂತ ಯೋಚನೆ ಮಾಡಿದಾಗ, ಇಲ್ಲ ಎಲ್ಲ ಶಾಲೆಗಳನ್ನು ದೇವಾಲಯದಿಂದ ವರ್ಷಕ್ಕೆ ಒಂದೊಂದು ಶಾಲೆಗಳನ್ನ ದತ್ತು ತಗೊಂಡು ಅದಕ್ಕೆ ಬೇಕಾಗುವಂಥ ಒಳ್ಳೆಯ ವ್ಯವಸ್ಥೆಗಳು, ಶಿಕ್ಷಕರು, ಇದೆಲ್ಲನೂ ಕೂಡ ನಮ್ಮ ದೇವಾಲಯದಿಂದಲೇ ಮಾಡೋಣ ಅಂತ ಒಂದು ತೀರ್ಮಾನವೂ ಆಯಿತು. ಅದು ಅಧಿಕಾರದ ಯಾವುದು ಶಾಲೆಗಳಿಲ್ಲ? ಇಲ್ಲ ಸರ್, ಯಾವುದು ಶಾಲೆಗಳಿಲ್ಲ. ಅಧಿಕಾರ ಓನ್ಲಿ ಯಾತ್ರಿ ನಿವಾಸ ಕೊರಡಿಗಳು ಅಕೊಮಿಡೇಷನ್ಗೋಸ್ಕರ ಮಾತ್ರ ಇರುವಂಥದ್ದು ಅಷ್ಟಾಗಿದೆ. ಸಾರಿಗೆ ಅಷ್ಟಾಗಿ ತೀರ್ಮಾನವೂ ಆಯಿತು. ಬಟ್ ತೀರ್ಮಾನ ಆದದ್ದು ಕಾರ್ಯಗತಕ್ಕೆ ಬರಲೇ ಇಲ್ಲ. ಅದು ಅದೇ ಸರ್ಕಾರದ ಕೆಲವು ದುರಂತಗಳೇನೆಂದ್ರೆ ಚರ್ಚೆಗೊಳಪಡ್ತವೆ, ಅನುಷ್ಠಾನಕ್ಕೆ ಒಳಪಡಲ್ಲ. ಹೌದು, ಅನುಷ್ಠಾನ ಆಗಿಲ್ಲ. ಅದು ತೀರ್ಮಾನ ಆಯಿತು. ಮತ್ತು ಇಷ್ಟೊಂದು 4 ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಈ ಭಾಗದ ಶಾಲೆಗಳಿಗೆ ಆಗಬೇಕು, ಆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅಂತ ಬಳಕೆ ಆಗಬೇಕು ಅಂತಲೂ ಕೂಡ ಆಯಿತು. ಮಾನ್ಯ ಸುರೇಶ್ ಕುಮಾರ್ ಅವರು ಶಿಕ್ಷಣ ಸಚಿವರು ಆಗಿದ್ದರು. ಹೌದು, ಅವರ ಶಿಕ್ಷಣ ಸಚಿವರು ಆಗಿದ್ದಾಗಲೇ ಇದು ತೀರ್ಮಾನ ಆಗಿದ್ದು. ಒಮ್ಮೆ ನಾವು ಇದೇ ಥರ ನಮ್ಮ ಅಹವಾಲುಗಳ ಕೊಡೋಕೆ ಹೋದಾಗ, ನಮ್ಮ ಹಳ್ಳಿಗಳಿಗೆ ನೀವು ಬರಬೇಕು ಅಂತ ಅವ್ರ ಹತ್ರ ಮನವಿ ಮಾಡ್ಕೊಂಡಾಗ ನಮ್ಮದೇ ಹಳ್ಳಿಗೆ ಬಂದಿದ್ರು. ಪ್ರತಿ ಹಳ್ಳಿ ಸಮಸ್ಯೆಗಳನ್ನೂ ಏನೇನಿದೆ ಅಂತ ಅನ್ನೋದನ್ನ ನಡ್ಕೊಂಡೇ ಬಂದಿದ್ರು ಅವರು. ಆವಾಗ ಏನೇನು ಆಗಬೇಕು ಅಂತ ಹೇಳಿದಾಗ, ಶಿಕ್ಷಣ, ನಮಗೆ ಆರೋಗ್ಯ, ಇದನ್ನು ಕೊಡಿ, ನಮಗೆ ಬೇರೆ ಏನೂ ಬೇಡಿ. ನಮಗೆ ನಾವು ಶಿಕ್ಷಣ ಇಲ್ಲದೇ ಈಗ ಸುಮಾರು ನಮ್ಮಲ್ಲಿ ಹುಡುಕ್ತು ಅಂತಂದರೆ ಇಷ್ಟು ಕಡಿಮೆ ಜನಸಂಖ್ಯೆಯಲ್ಲಿ 1000 ಜನ ಆದರೂ JCB ಆಪರೇಟರ್ಗಳು ಸಿಗ್ತಾರೆ. 1000 ಜನ JCB ಆಪರೇಟರ್ಗಳು. ಯಾಕೆ ಕಾರಣ ಏನು ಅಂತಂದ್ರೆ, ಹುಡುಗ ನಾನು ಸ್ವತಂತ್ರ ಆಗ್ಬೋದು ಅಂತ JCBಗೆ ಹೋದ್ರೆ ಈಗ ದುಡಿಬೋದು. ಮೀನ್ಸ್ ಪೂರ್ತಿ ಒಂದು ಸರ್ವ ಸ್ವತಂತ್ರ ಆಗ್ತದೆ. ಶಾಲೆಗೆ ಹೋಗೋ ಮಗು ಆದರೆ ಅಲ್ಲಿ ಈಗಿರುವಂಥ ಜನ್ರೇಷನಲ್ಲಿ ಹೋಗಿ ಆ ಮಕ್ಕಳ ಜೊತೆ ಕಾಂಪೀಟ್ ಮಾಡಿ ಓದೋಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ತನ್ನಿಂದ ತಾನೇ ಕೀಳರಿಮೆ ಬಂದ್ಬಿಡುತ್ತೆ. ಅದು ಮಾಡೋಕ್ಕಾಗ್ತಾ ಇಲ್ಲ, ಈಗ ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಬೇಸಿಕ್ ಶಿಕ್ಷಣ ಸಿಕ್ಕಿರೋದಿಲ್ಲ. ನಾಗಮಲೆ ಕಲ್ಮೇಲೆ ಹೊರಗೌನೆ. ಎರಡನೇದು, ಶಾಲೆಗೆ ಹೋಗೋ ಮಕ್ಕಳಿಗೆ ನೀನು ಇಷ್ಟು ಗಂಟೆಗೆ ಹೇಳಬೇಕು, ಇಷ್ಟು ಗಂಟೆಗೆ ಮನೆಗೆ ಹೋಗಬೇಕು, ನೀನು ಓದಬೇಕು, ಎಲ್ಲ ಅಭ್ಯಾಸಗಳನ್ನು ಒಂದು ಕಟ್ ಮಾಡಬೇಕು ಅನ್ನೋ ಒಂದು ಕಂಡೀಷನು ಪೋಷಕರಿಂದ ಬರುತ್ತೆ ಮತ್ತು ಶಾಲೆಯಿಂದನೂ ಬರುತ್ತೆ. ಇವ್ರು ಹೇಳ್ದಂಗೆ ನಡ್ಕೊಳ್ಳೋಕೆ ತಲೆಗೆ ಶಿಕ್ಷಣನೂ ಹೋಗಲ್ಲ. ಯಾಕಂದ್ರೆ ಬೇಸಿಕ್ ಶಿಕ್ಷಣ ಇಲ್ಲದೆ ಇರೋದ್ರಿಂದ ವಾತಾವರಣ ಬೇರೆ ಇರುತ್ತೆ. ಈ ಥರ ಏನಾದರೂ ನಾನು ಬೇಗ ಕೆಲಸಕ್ಕೆ ಹೋದರೆ ನಾನು ಸ್ವತಂತ್ರನಾಗ್ತೀನಿ. ಯಾವ ಕಂಡೀಷನ್ ನನಗೆ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸುಮಾರು ಜನ ಮಕ್ಕಳು ಎಜುಕೇಶನ್ ಇಂದ ವಂಚಿತರಾಗ್ತಾ ಇದ್ದಾರೆ. ಎಲ್ಲ ಹೊರಗಡೆ ಹೋಗ್ತಾರೆ, ಗೂಳೆ ಹೋಗ್ತಾರೆ. ಕೇರಳ, ಆಂಧ್ರ, ತಮಿಳ್ನಾಡು, ಈ ಥರ ಬೇರೆ ಬೇರೆ ಕಡೆಗೆ ಗೂಳೆ ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ. ಮತ್ತು ಬೆರಳಿಕೆ ಅಷ್ಟು ಡಿಗ್ರಿ ಮಾಡಿರೋರನ್ನ ನಾವು ಹುಡುಕ್ಬೋದು. ಒಂದಷ್ಟು ಮಕ್ಕಳುಗಳು ಗುರಿಯಾಗಿರ್ಸ್ಕೊಂಡು, ಈಗ ನೋಡಿ ಕಮ್ದಿಕ್ಕಿ ಅಂತ ಒಂದು ಗ್ರಾಮದಲ್ಲಿ, ಆ ಗ್ರಾಮಕ್ಕೆ ಪ್ರಥಮವಾಗಿ ಡಿಗ್ರಿ ಮಾಡಿರೋ ಒಂದು ಹೆಣ್ಮಗಳು
ಇಡೀ ಗ್ರಾಮಕ್ಕೆ ಪ್ರಥಮ ಈ ವರ್ಷ ಕಳೆದ ವರ್ಷ ಡಿಗ್ರಿ ಕಂಪ್ಲೀಟ್ ಬೇಡಗಂಪಣ ಸಮುದಾಯದ್ದು. ಆ ಥರದ್ದು 1-2-3 ಮಕ್ಕಳು ಆ ಥರ ಮಕ್ಕಳಿಗೆ ಓದೋ ಮಕ್ಕಳುಗಳನ್ನ ಗುರುತಿಸೋದು, ಅವ್ರುಗಳನ್ನ ಓದಿಸೋದು, ಒಂದಷ್ಟೇನು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಾವು ಏನಾದ್ರೂ ಈ ಸಮಾಜ ಜೊತೆಗೆ ಇರಬೇಕಾದ್ರೆ ನಮ್ಮ ಪರಿಸರವನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಅರ್ಥಕೊಂಡು ಒಂದಷ್ಟು ಸಮಾನ ಮನಸ್ಕರ ಸಹಾಯದಿಂದ ಎಷ್ಟು ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಾಲೂರು ಸ್ವಾಮಿ ಕೃಪಾ ಎಜುಕೇಷನಲ್ಲೂ ಕೂಡ ಈಗ ಒಂದಷ್ಟು ಒಳ್ಳೆ ಗುಣಮಟ್ಟದ ಶಿಕ್ಷಣಕ್ಕೆ ಆಗ್ತಾ ಇದೆ. ಹಿಂದೆ ತುಂಬ ಚೆನ್ನಾಗಿತ್ತು ಅಲ್ಲಿ ಶಿಕ್ಷಣ, ಸ್ವಲ್ಪ ಮಧ್ಯದಲ್ಲಿ ವ್ಯತ್ಯಾಸ ಆಯಿತು, ಮತ್ತೆ ಒಂದಷ್ಟು ಚೇತರಿಕೆಯಾಗಿ ಬರ್ತಾ ಇದೆ. ಇವಾಗ ಬೇರೆ ಬೇರೆ ಕಡೆಗೆ ನಾವು ಕೂಡ ಇಲ್ಲಿಂದ PUC ಆದಮೇಲೆ ಉನ್ನತ ಶಿಕ್ಷಣಕ್ಕೆ ಕಳಿಸ್ತಾ ಇದ್ದೀವಿ. ಮೈಸೂರು ಈಗ ನೋಡಿ, ನಾವು ವಾಸ ಮಾಡೋಂಥ ಈ ಹಳ್ಳಿಗಾಡಿನ ಜನ ಹೆಣ್ಮಕ್ಳು ಸಿಟಿಗೆ ಹೋದ್ರೆ ಏನಾಗ್ತಾರೋ ಅವ್ರ ಭದ್ರತೆಗೆ ತುಂಬ ಯೋಚನೆ ಮಾಡೋಂಥ ಪರಿಸ್ಥಿತಿ ನಾವಿದ್ದೀವಿ. ಅವರಿಗೆ ಅದನ್ನು ತಿಳಿಸ್ಕೊಡ್ಬೇಕಾದ ಕರ್ತವ್ಯ ನಮ್ಮ ಮೇಲಿದೆ. ನಾವೆಲ್ಲನೂ ಮರ್ತೀವಿ, ಅವ್ರಿಗೆ ಬಿಟ್ಟಿದ್ದೀವಿ. ಈಗಲೂ ಕೂಡ ನಮ್ಮಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋ ಅಂಥದ್ದು, ಎಜುಕೇಷನ್ ಬಿಡಿಸ್ಬೋದಂತೂ ತುಂಬ ಹೇರಳವಾಗಿ ನಡೀತಾ ಇದೆ. ಈ ಶಿಕ್ಷಣದಲ್ಲಿ ತುಂಬ ನಾವು ಹಿಂದೆ ಉಳಿದ್ವಿ. ಈ ಮತ್ತು ಗೌರ್ಮೆಂಟ್ ಕೆಲಸದಲ್ಲಾಗಲಿ ಮತ್ತು ಯಾವುದೇ ವಿಭಾಗದಲ್ಲಾದರೂ ನಾವು 0.1 ಪಾಯಿಂಟ್ ಕೂಡ ನಾವಿಲ್ಲ. ನಾವು ನಮ್ಮಲ್ಲಿ ಒಬ್ಬರೇ PC ಆಗಿದ್ದಾರೆ ಅಷ್ಟೇ. ಇಷ್ಟೇ ದೊಡ್ಡ ಕೆಲಸಗಳು ನಮ್ಮದು. ಇನ್ನು ನಿಮ್ಮ ಸಮುದಾಯದಲ್ಲಿ IAS IPSಗಳಾಗಬೇಕು ಅಥವಾ ಈ ಹನೂರು ಕ್ಷೇತ್ರಕ್ಕೆ ನಿಮ್ಮ ಜಾತಿ ಗಣತಿ ಆರಂಭವಾಗಿದೆ, ನಿಮ್ಮ ಜಾತಿ ಗಣತಿಯ ಸ್ಟ್ರೆಂತನ ಆಧಾರದ ಮೇಲೆ ಒಂದು ರಿಸರ್ವೇಷನ್ ಕೇಳಿ ನಿಮ್ಮವ್ರು ಯಾರಾದ್ರೂ ಒಬ್ಬರು MLA ಆಗಬೇಕು. ಆ ಮುಖಾಂತರ ಸಾಂವಿಧಾನಿಕ ಹಂತಗಳೆಲ್ಲ ನೀವೆಲ್ಲ ಬೆಳೆದು ಬಂದು ಅಭಿವೃದ್ಧಿಯನ್ನು ಕಾಣಬೇಕು. ಹಲವಾರು ವಿಚಾರಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಏನಾಗ್ತಾ ಇದೆ, ಗೆಲ್ಲಿ ಬಲ ಇಲ್ವಾ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಬಡವನು ಕೋಪ ದವಡೆಗೆ ಮೂಲ ಅಂತಾರೆ. ನಮಗೆ ಮಾದೇಶ್ವರನ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ನಮಗೆ. ಯಾರು ಬಂದರೂ ನಮ್ಮ ಹವಲ್ನ ಸ್ವೀಕರಿಸ್ತಾರೆ, ಕೆಲಸ ಅಂತೂ ಅಷ್ಟಕ್ಕೆ ನಿಂತಿದೆ. ಈಗ ನೋಡಿ ಮಾದೇಶ್ವರ, ಈಗ ನಾವು ಹೇಳಿದ್ವಿ ನಮ್ಮ ಪಾಲು ಕುಲ ಪದ್ಧತಿಗಳಾಗಿದ್ದೇವೆ ಅಂತ, ಹಲವಾರು ಸೇವೆಗಳನ್ನು ಮಾಡ್ಕೊಬಂದ್ವಿ ಮಾದೇಶ್ವರರಿಗೆ. ಈಗ ಅದೆಲ್ಲ ಏನಾಗ್ತಾ ಇದೆ, ಅದೆಲ್ಲ ನೌಕರರು ವೃತ್ತಿ ಆಗ್ತಾ ಇದೆ. ಈಗ ಅದು ನಾವು ಸೇವೆ ಅಂತ ಮಾಡ್ಕೊಬಂದ್ವಿ, ಈಗ ಅದು ವೃತ್ತಿಯಾಗಿ ಪರಿಗಣನೆ ಆಗ್ತಾ ಇದೆ. ಇನ್ನು ವೃತ್ತಿ ಅಂತ ಆದಮೇಲೆ ಅದಕ್ಕೆ ಹಲವಾರು ಜನ ಆಕಾಂಕ್ಷೆಗಳಿರ್ತಾರೆ. ಬೇರೆಯವ್ರ ಜೊತೆಗೆ ನಾವೇನಾಗ್ತಾ ಇದೆ, ಅವರ ರಾಜಕೀಯ ಒತ್ತಡ, ಬೇರೆ ಬೇರೆ ಒತ್ತಡಗಳನ್ನು ಮೀರಿ ನಾವು ನಿಂತ್ಕೊಳ್ಳೋಂಥ ಶಕ್ತಿನೂ ನಮಗಿಲ್ಲ. ಈಗ ಇದನ್ನು ಕಳ್ಕೊಳ್ತಾ ಇದ್ದೀವಿ ನಾವು. ಅದಕ್ಕೆ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ, ದೇವಾಲಯದಲ್ಲಿ ಈ ಒಳಾಂಗಣ ನೌಕರರಲ್ಲೂ ಕೂಡ ನಮಗೆ ಅಂತ ಒಂದು 20% ಮೀಸಲಾತಿಗಳನ್ನು ಕೊಡಿ. ನಾವು ಮಾದೇಶ್ವರರಿಗೆ ಇದು ಪ್ರಾಧಿಕಾರ, ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಂತಾಗಿದೆ, ಕೊಡಿ ನಮಗೆ. ಮಾದೇಶ್ವರರಿಗೆ ಇಲ್ಲಿ ಜನ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಆ ಬಿದಿರುಗಳನ್ನ ದಬ್ಬೆ ಮಾಡಿಕೊಂಡು ಅದಕ್ಕೆ ಬೆಂಕಿ ಹಚ್ಚಿಕೊಂಡು ಅದನ್ನು ಸೂಟ ರೀತಿ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡ್ತಾ ನಮ್ಮ ಕೈಯಿಂದನೇ ಪಡಿತರಗಳನ್ನ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಮತ್ತು ಏನು ಭಕ್ತಾದಿಗಳು ತಂದು ಕೊಡ್ತಾ ಇದ್ರಲ್ಲ ಚಿನ್ನ ಬೆಳ್ಳಿಗಳನ್ನೆಲ್ಲನೂ ಕೂಡ ನಾವು ಶೇಖರಣೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ತಾತವ್ರು ಹೇಳ್ತಾಯಿದ್ರು. ಇಲ್ಲೆಲ್ಲನೂ ನಾವು ಈಗ ಬಂಗಾರದ ಕೊಳಗ ಕೊಟ್ಟಿದ್ದಾರೆ ಮಹಾರಾಜರು. ಆ ಕೊಳಗನ ನಾವು ಇಲ್ಲೆಲ್ಲ ಅದನ್ನು ಉಳಿದಿದ್ದ ಜಾಗನೇ ಇಲ್ಲ ಅಂತ ಇದ್ರು ನಮಗೆ. ಯಾಕಂದ್ರೆ ಭದ್ರತೆ ಇಲ್ವಲ್ಲ, ಏನು ಅವಾಗ ಮನೆಗಳಿಲ್ಲ, ಭದ್ರತೆ ಇಲ್ಲ. ಅವಾಗ ಏನು ಮಾಡೋದು, ಈಗ ನನ್ನ ಕೆಲಸ ಮುಗಿದ ಮೇಲೆ ದೇವ್ರ ಧಾರಣೆ ಆದಮೇಲೆ ಇನ್ನು ಓಪನಾಗಿ ಎಲ್ಲೂ ಇಡೋಕ್ಕಾಗಲ್ಲ. ಅದನ್ನೇನು ಮಾಡೋದು, ಗುಂಡಿ ಆಗೋದು, ಒಂದು ಗುಂಡಿ ಮೇಲೆ ಮುಚ್ಚಿ ಊತ್ಬಿಟ್ಟು ಅದ್ರ ಮೇಲ್ಗಡೆಗೆ ಏನೋ ಒಂದು ಪುರು ಇಟ್ಬಿಟ್ಟು ಹೋಗ್ಬಿಡೋದು. ನೆಕ್ಸ್ಟ್ ನಿಮ್ಮ ಪಾಳಿ ಬಂದಾಗ ನನಗೆ ಕೊಳಗ ಬೇಕು ದರ್ಶಕ ಧಾರಣೆ ಮಾಡೋದಕ್ಕೆ ಅಂತ ಹೇಳಿದಾಗ ನಮ್ಗೆ ಕರ್ಕೊಬರೋ, ನೋಡಿ ಇಂಥ ಕಡೆ ಇದೆ ತೆಗಿ ಅಂತೇಳಿ ತೆಗೆದು ದರ್ಶನ ತರಡು. ಈ ಥರ ಎಲ್ಲನೂ ಕಾಪಾಡ್ಕೊಂಡು ಬಂದಂಥವ್ರು ಇವತ್ತೇನಾಗ್ತಾ ಇದ್ದೀವಿ ನಾವು ಅಂತಂದರೆ, ಇನ್ನೆಲ್ಲೋ ಸ್ವಲ್ಪ ದಿನಗಳಿಗೆ ನಾವೇ ಅಪರಿಚಿತರ ಆಗ್ಬಿಡ್ತೀವೇನೋ ಅನ್ನೋ ಭಯ ಖಂಡಿತಗಳು ಕಾಡ್ತಾ ಇದೆ. ಯಾಕಂದ್ರೆ ಇವತ್ತಿನ ವ್ಯವಸ್ಥೆ ಮೂಲ ಜನಗಳು ಅಂದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮೂಲ ಜನಾಂಗ, ಮೂಲ ಸಮುದಾಯ ಅವರೇ ಇಲ್ಲಿ ಖಂಡಿತವಾಗೂ ಒಂದು ಪಾರ್ಪತಿಯನ್ನು ಈ ವ್ಯವಸ್ಥೆ ನೋಡಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ. ಆದ್ರೂ ಧೈರ್ಯ ಯಾರಿದೆ ಅಂತಂದ್ರೆ ಅವನ ಮೇಲೆ ದಬ್ಬಾರ ಹಾಕಿ ಅವ್ರು ಇದಾರೆ, ನಮ್ಮನ್ನು ಬಿಡಲ್ಲ. ನನಗೆ ಅಂತ ಪ್ರಕಾರ ಸರ್ ಈ ವಿಷಯ ಹೇಳಬೇಕಾದ್ರೆ ಬೇಳೆಗಂಪಣ್ಣರ ಬಗ್ಗೆ ಸಂಶೋಧನೆ ಮಾಡಿ ಯಾರು ಪುಸ್ತಕ ತಂದಿಲ್ವಾ ಅಂತ ಇದುವರೆಗೂ PhD ಆಗಿದೆ ಸರ್ ಒಂದು. ಹೌದಾ? ಯಾರು ಮಾಡಿರೋದು? ಸತೀಶ್ ಕೊಂತಮ್ ತಂದ್ಬಿಟ್ಟವ ಹಂಪಿ ಯೂನಿವರ್ಸಿಟಿಯಿಂದ. ಈ ಜನಾಂಗದ ಬಗ್ಗೆ ಇವ್ರ ಆಚಾರ ವಿಚಾರಗಳೇ ಆಗಿದೆ, ಇವ್ರ ಪದ್ಧತಿಗಳೇ ಆಗಿದೆ, ಇವರು ಜೀವನ ಶೈಲಿ ಆಗಿದೆ. ನಂಬರ್ ಇದೆ ಸರ್, ಅದು ಪುಸ್ತಕನೂ ಬೇಕಾದ್ರೆ ಇದೆ, ನಾನು ಕೊಡ್ತೀನಿ. ಮತ್ತೆ ಇವ್ರು ಎಷ್ಟು ಕುಟುಂಬಗಳಿದಾವೆ, ಅವ್ರು ಬರೆದಿರೋ ಒಂದು ಸಂಶೋಧನೆಯನ್ನ ಓದ್ಬಿಟ್ಟು ಪ್ರೈವೇಟ್ ಆಗಿ ಮುಂದುವರೆದ ಭಾಗ ಏನಾದರೂ ಸೇರಿಸಬೇಕಾದ್ರೆ ಒಂದು PhD ಆಗಿದೆ. ಮತ್ತು ನಮ್ಮ ಆಚರಣಾ ಪದ್ಧತಿ ಆಗಿದೆ. ಮತ್ತು ನಾವು ಯಾವೆಲ್ಲ ದೇವರುಗಳನ್ನ ಪೂಜೆಗಳನ್ನ ಮಾಡ್ತಾ ಇದ್ದೀವಿ. ನಾವು ಮಾದೇಶ್ವರ ನಮಗೆ ಪ್ರಧಾನ ಹೇಗಾದರು,
ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಸಾಕ್ಷರತೆ ಪ್ರಮಾಣ ಎಷ್ಟಿದೆ, ಮತ್ತು ಆರ್ಥಿಕವಾಗಿ ಇವರು ಎಷ್ಟು ಸದೃಢರಾಗಿದ್ದಾರೆ, ಮತ್ತು ಇವರು ವಾಸವಾಗಿರುವಂಥ ಮನೆಗಳು ಎಷ್ಟು ಯೋಗ್ಯವಾಗಿದ್ದಾವೆ, ಗುಡಿಸಲು ಪ್ರಮಾಣ ಎಷ್ಟಿದೆ, ಮಂಗಳೂರು ಹಂಚಿನ ಮನೆ ಎಷ್ಟಿದ್ದಾವೆ. ಅವತ್ತಿನ ದಿನ ತುಂಬ ಕಡಿಮೆ ತಾರಸಿ ಅಂತ ಇರೋದು, ಏನೋ ಬೆರಳೆಣಿಕೆ ಅಷ್ಟಿತ್ತು. ಇವಾಗ ಒಂದಷ್ಟು ಜಾಸ್ತಿ ಆಗಿರ್ಬೋದು. ಇದನ್ನು ಮಾಡಿದಾಗ ಒಂದು 2010 ಒಂದು 15 ವರ್ಷಕ್ಕೆ ಹಿಂದೆ ಆಗಿರೋವಂಥದ್ದು. ಅವಾಗ ಅದನ್ನೆಲ್ಲನೂ ಆಗಿ ಒಂದು PhD ಕೂಡ ಒಂದು ಪ್ರಬಂಧ ಮಂಡಿಸಿದ್ದಾರೆ ಅವರು. ಆಗಿದೆ ಅವರು ಸತೀಶ್ ಅಂತ. ಹಾಂ, ಸತೀಶ್ ಕೊಂತಮ್ ಅಂತಂತ. ಸತೀಶ್ ಕೊಂತಮ್ ಅಂತ ಅವ್ರ ಹೆಸರು. ಹಾಂ, ಯಾವ ಊರಿನವರು? ಅವರು ಗಂಗಾವತಿ ಅವರು. ಹೌದಾ? ಹಾಂ, ಗಂಗಾವತಿಯಿಂದ ಬಂದು ಇಲ್ಲಿ ಸಂಸ್ಕೃತ ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು. ಸರ್, ನಮ್ಮ ಮೂಲ ನಾವು ಸಂಶೋಧನೆ ಮಾಡ್ತಕ್ಕಂಥ, ನಾವು ಹೆಚ್ಚು ಗಮನ ಹರಿಸ್ತಕ್ಕಂಥ ವಿಷಯ ಜಾನಪದ. ಸೊ ಮಲೆ ಮಹದೇಶ್ವರರು ಮೂಲ ಜಾನಪದ ಮಹಾಕಾವ್ಯದ ಕಥಾವಸ್ತುವಾಗಿರ್ತಕ್ಕಂಥ ಅವರು, ಮತ್ತು ಈ ಭಾಗದಲ್ಲಿ ಗುಡ್ಡ ಪರಂಪರೆಗೆ ನಾಂದಿ ಆಡಿರ್ತಕ್ಕಂಥವರು. ಹೇಗೆ ಬೆಳಗಂಬಣ್ಣರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜಾನಪದ ಕಲೆಗಳು ಯಾವ್ಯಾವು, ಅಥವಾ ಮಲೆ ಮಹದೇಶ್ವರರಿಗೆ ಸಂಬಂಧಪಟ್ಟಂಥ ಜಾನಪದ ಕಲೆಗಳು ಇಲ್ಲಿ ಈಗ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು, ಚಾಲ್ತಿಯಲ್ಲಿರ್ತಕ್ಕಂಥದ್ರ ಬಗ್ಗೆ ಮಾತಾಡಿ. ಸರ್, ಈಗ ನಮ್ಮ ಚಾಮರಾಜನಗರ ಜಿಲ್ಲೆನೇ ಜನಪದ ತವರು ಅಂತ ಕರೀತಾರೆ. ಜಾನಪದ ಕಲೆಗಳ ತವರು ಅಂತ. ಹೌದು ಅಲ್ಲ ಸರ್? ಮೊದಲನೇದಾಗಿ ಒಂದಷ್ಟು ಮಹದೇಶ್ವರರ ಕಾಲಮಾನಗಳನ್ನು ಒಂದಷ್ಟು ಶಾಸನಗಳಲ್ಲಿ ಉಲ್ಲೇಖ ಆಗಿರೋದು ಬಿಟ್ಟರೆ, ಮಹದೇಶ್ವರರ ವೈಭೋಗವನ್ನು ಮತ್ತು ಮಹದೇಶ್ವರರ ಚರಿತ್ರೆಯನ್ನು ಮತ್ತು ಮಹದೇಶ್ವರರು ಭಕ್ತರಿಗಿರ್ತಕ್ಕಂಥ ಸಂಬಂಧವನ್ನು ಜಗತ್ತಿಗೆ ತೋರಿಸಿದ್ದ ಜನಪದಗಳಿಂದ ಅಲ್ವಾ ಸರ್? ಅಂದರೆ ಮಹದೇಶ್ವರರು 12ನೇ ಶತಮಾನದವರ? 12ನೇ ಶತಮಾನದಂತ ಒಂದಷ್ಟು ಉಲ್ಲೇಖಗಳಿದ್ದಾವೆ. ಅದು ವೀರಬಲ್ಲಾಳ ಶಾಸನದಲ್ಲೇ ತಗೊಳ್ತು ಅಂತಂದರೆ ಸ್ವಲ್ಪ ಇನ್ನೂ ಹಿಂದೆನೂ ಕೂಡ ಬರುತ್ತೆ. ಹಾಗಾಗಿ ಇನ್ನೂ ಅದು ಒಂದು ಸ್ಪಷ್ಟವಾದ ಕಲ್ಯಾಣಕ್ಕೆ ಬಂದಿದ್ರು ಅನ್ನೋ ಒಂದು ಉಲ್ಲೇಖನೂ ಇದೆ. 12ನೇ ಶತಮಾನದಲ್ಲಿ ಘಟಿಸಿರ್ಬೋದು, ಇರ್ಬೋದು ಅಂತನೂ ಇದೆ. ಕಲ್ಯಾಣದಲ್ಲಿ ಕ್ರಾಂತಿ ಆದ ನಂತರ ಬಂದಿದ್ರು ಮಹದೇಶ್ವರ ಚದುರು ಹೋದ ಮೇಲೆ ಆಗ ಮಹದೇಶ್ವರರು ಈ ಭಾಗಕ್ಕೆ ಬಂದಿದ್ರು ಅಂತ. ಹಾಗಾಗಿ ಈ ಜನಪದದಿಂದನೇ ಮಹದೇಶ್ವರನ ಎಲ್ಲ ವೈಭೋಗಗಳನ್ನು ಮತ್ತು ಮಹದೇಶ್ವರರ ಒಂದು ಸಿರಿತನವನ್ನು ತೋರಿಸಿದ್ದು ಜನಪದಗಳಿಂದ ನಮಗೆ. ಹಾಗಾಗಿ ಮಹದೇಶ್ವರರಿಗೆ ಜನಪದಕ್ಕೆ ತುಂಬ ಬಿಡಿಸಲಾಗದ ಒಂದು ಸಂಬಂಧ. ಹೌದು, ಇದು ದೇಹ ಮತ್ತು ಪ್ರಾಣ ಇದ್ದಂಗೆ ಅಂತಲೂ ಕೂಡ ಹೇಳ್ಬೋದು ನಾವು. ಮಹದೇಶ್ವರನ ಒಪ್ಕೊಂಡು ಅವನ ಸೇವೆ ಮಾಡ್ಕೊಂಡಿರೋಂಥವ್ರಿಗೂ ನಮಗೂ ಜನಪದದ ಅಷ್ಟೇ, ನಮಗೂ ಅದ್ರ ಮೇಲೆ ಪ್ರೀತಿ ಮತ್ತೆ ಅದನ್ನ ಅಳವಡಿಸ್ಕೊಳ್ಳೋಂಥದ್ದು. ಸಮುದಾಯಗಳ ಸಂಸ್ಕೃತಿಯ ತಳಹದಿನೇ ಜಾನಪದದ ಮೇಲೆ ನಿಂತಿದೆ. ಹೌದು ಹೌದು, ಖಂಡಿತವಾಗಲೂ ಅದ್ರ ಮೇಲೆ ನಿಂತಿರೋದು ಸತ್ಯ. ತಾವು ಹೇಳಿದ್ದು ಒಳ್ಳೆ ವಿಚಾರಗಳನ್ನು ಗುರುತಿಸಿದ್ದಾರೆ. ಈಗ ನೋಡಿ, ನಮ್ಮಲ್ಲಿ ಒಂದು ಮದುವೆ ಕಾರ್ಯ ಆಗಬೇಕು ಅಂತಂದರೆ ನಾವು ಪುರೋಹಿತ್ಗೆ ಇಟ್ಟು ಈ ಅಗ್ನಿ ಕಾರ್ಯ ಮಾಡಿ ಅದರ ಮುಖಾಂತರ ಮಾಡೋದಲ್ಲ. ನಾವು ನಮ್ಮದೇ ಆದೊಂದು ವ್ಯವಸ್ಥೆ ಒಳಗಡೆ ಮಾಡ್ತೀವಿ. ಜನಪದ ಹಾಡನ್ನ ಆಡ್ಕೊಂಡೇ ನಾವು ತಾಳಿ ಕಟ್ಟಿಸೋವಂಥದ್ದು, ಅದನ್ನು ಸೋಬಾನೆ ಪದ ಅಂತ ಕರಿತೀವಿ ನಾವು. ಆ ಸೋಬಾನೆ ಪದದಲ್ಲಿ ಆ ಜನಪದದ್ದು ಹೇಗಿರ್ತದೆ, ದೇವರು ನಿನ್ನ ಹೇಗೆ ಮುಂದೆ ಚೆನ್ನಾಗಿಟ್ಟಿರ್ತಾನೆ, ನೀನು ಏನು ಮಾಡಬೇಕು, ನಿನ್ನ ಕುಟುಂಬ ಹೇಗಿರ್ತದೆ, ನೀನು ಹೇಗೆ ನಡ್ಕೊಳ್ಬೇಕು, ಮತ್ತು ಹೆಣ್ಣಿನ ರೂಪ ಯಾವ ಥರ ಇತ್ತು ನಿಂದು, ಮತ್ತು ಗಂಡನ ನಿನ್ನ ದಕ್ಷತೆ ಹೇಗಿದೆ, ಮತ್ತು ನೀನು ಒಳ್ಳೆ ಪುರುಷ ಅಂದರೆ ಅವನ ಲಕ್ಷಣಗಳನ್ನು ಬಿಂಬಿಸುವಂಥದ್ದು, ಮುಂದಿನ ಸಾಂಸಾರಿಕ ಜೀವನಕ್ಕೆ ಗಂಡು ಹೆಣ್ಣನ್ನು ಮಾನಸಿಕ ಸಿದ್ಧತೆ ಮಾಡುತ್ತದೆ ಹೇಗಿದೆ, ಮತ್ತು ನಮ್ಮ ಮೇಲೆ ಮಹದೇಶ್ವರ ಕೃಪೆ ಹೇಗಿರ್ತದೆ ನಿಮ್ಮ ಮೇಲೆ, ಮತ್ತು ಸಮಾಜದಲ್ಲಿ ಮುಂದಿನ ನಿಮ್ಮ ಜೀವನ ಯಾವ ಥರ ಇರಬೇಕು, ನೀವು ಸಮಾಜಕ್ಕೆ ಹೇಗೆ ಮಾದರಿಯಾಗಿ ನೀವು ನಡ್ಕೊಳ್ಬೇಕು, ಇದೆಲ್ಲ ಕೂಡ ಜನಪದ ಗೀತೆಯಲ್ಲಿ ಬರುತ್ತೆ. ಮತ್ತು ಅವರು ಪ್ರತಿಯೊಂದು ಅವರ ವರ್ಣನೂ ಆದಂಗೆ ಆಗುತ್ತೆ ಅದರಲ್ಲಿ, ಮತ್ತು ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಾಗುತ್ತೆ. ಮತ್ತು ಇದೆಲ್ಲನೂ ಕೂಡ ಭಗವಂತನ ಕೃಪೆಯಿಂದ ನಡೀತಾ ಇರ್ತಾರೋ ಇದು. ನಾವು ಕ್ಷಣಿಕವಾಗಿರೋವಂಥವ್ರು, ಅದೇ ಬದುಕಿನಿಂದ ಏನೇ ಒಳಿತಾದ್ರೂ ಅದಕ್ಕೆ ಕರುಣಿಸ್ತಾ ನಮಗೆ ಅಂತ. ಹೌದು, ಇದನ್ನ ನಾವು ಸೋಬಾನೆ ಪದ ಅಂತ ಕರಿತೀವಿ. ಅದನ್ನ ಸೋಬಕ್ಕಿ ಸೋಬಾನ ಅಂತ ಹೇಳ್ತಾ ಒಂದೊಂದು ಪದ್ಯವನ್ನು ಹೇಳ್ತಾ ಒಂದೊಂದು ಸೋಬಕ್ಕಿ ಸೋಬಾನ ಅಂತ ಎಲ್ಲರಿಗೂ ಅಕ್ಷತೆಯನ್ನು ಕೊಟ್ಟು, ಅಕ್ಷತೆ ಅಂತಂದರೆ ಅದು ಸಮೃದ್ಧಿಯ ಸಂಕೇತ. ಅದು ನಮ್ಮಲ್ಲೂ ಕೂಡ ಅದು ಇದೆ. ಅದು ಅಕ್ಷತೆಯನ್ನು ಕೊಟ್ಟು ಒಂದೊಂದು ಪದಗಳನ್ನು ಹೇಳ್ತಾ ಒಂದು ಪದ್ಯ ಮುಗಿತಾ ಸೋಬಕ್ಕಿ ಶೋಭಾನ ಅಂತ ಅಕ್ಕಿ ಇಡೋದ ಅಂತದ್ದಾಗೋದು. ಅದನ್ನು ಸ್ಯಾಸೆ ಪದ ಅಂತ ಕರಿತೀವಿ, ಮತ್ತು ಸೋಬಾನೆ ಪದ ಅಂತ ಕರಿತೀವಿ. ಮತ್ತು ಇದಾದ ಮೇಲೆ ಇದು ಮುಖ್ಯ ತಾಲಿ ಕಟ್ಟಬೇಕಾದಾಗ ಮಂತ್ರ ಯಾವುದೂ ಇಲ್ಲ. ಮತ್ತು ನಮ್ಮಲ್ಲಿ ಪ್ರಕೃತಿಯ ಸಾಕ್ಷಿಯಾಗಿಟ್ಟು ನಾವು
ತಾಲಿ ಕಟ್ಟುವಂಥದ್ದು. ಈಗ ಅಗ್ನಿ ಸಾಕ್ಷಿಯಾಗಿ ಇಟ್ಟು ತಾಲಿ ಕಟ್ಟೋದು ಅಂತೀವಲ್ಲ, ಅಥವಾ ಸಪ್ತಪದಿ ಅಂತ ಏನಂತೀವಲ್ಲ, ಇಲ್ಲ ನಮ್ಮಲ್ಲೇನು ಅಂತಂದ್ರೆ ಆಚರಣೆ, ನಾವು ಪ್ರಕೃತಿ ಅಂದರೆ ಹಸಿ ಮರ, ಹಸಿ ಚಪ್ರ ಹಾಕಿ ಆ ಮರವನ್ನು ಸಾಕ್ಷಿಯಾಗಿಟ್ಟು ನಾವು ಪ್ರಕೃತಿ ಸಾಕ್ಷಿಯಾಗಿ ಇಟ್ಕೊಂಡು ನಾವು ಮದುವೆ ಮಾಡೋದು. ಆ ಪ್ರಕೃತಿಯನ್ನೇ ಪ್ರದಕ್ಷಿಣೆ ಹಾಕುವಂಥದ್ದು ನಾವು ಮಧ್ಯ ಮರ ಇಟ್ಟು ಅದಕ್ಕೆ ಅಂತ ಒಂದಿಷ್ಟು ಮನೆ ಮುಂದೆ ಚಪ್ರ ಹಾಕಿ ಅದಕ್ಕೆ ಇಷ್ಟು ಕವೆ ಇಷ್ಟು ಗಳ ಅಂತೆಲ್ಲ ಇರಬೇಕು ಅಂತ ನಮ್ಮ ಶಾಸ್ತ್ರ ಹೋಗಿದೆ. ಅದರ ಪ್ರಕಾರವಾಗಿ ಅದು ಒಂದು ಪದ್ಧತಿ ಅನ್ಬೋದು, ಅದನ್ನ ಶಾಸ್ತ್ರ ಅನ್ನೋದಕ್ಕಿಂತ ಆ ಪದ್ಧತಿ ಪ್ರಕಾರವಾಗಿ ನಾವು ಮಾಡೋದು. ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊದ್ದುಕೊಂಡವರು. ಆಗ ಈ ಜನಪದ ಗೀತೆ ನಮಗದು ಸೋಬಾನೆ ಪದ, ಸಾಸೆ ಪದ ಅಂತ ಹೇಳ್ತೀವಿ ಮಾಡೋಂಥದ್ದು. ಇದಾದಮೇಲೆ ದೈವ ಕಾರ್ಯ ಮಾಡಬೇಕಾದಾಗಲೂ ಕಷ್ಟ. ಈಗ ಒಬ್ಬರು ನಮ್ಮ ಕಷ್ಟ ಸುಖ ಏನೋ ಒಂದು ಮನೇಲಿ ತೊಂದರೆ ಆಗ್ತು, ನಾವೇನು ಮಾಡ್ತೀವಿ ಆವಾಗ ಏನೋ ನಮ್ಮ ಮನಃಶಾಂತಿಗೋಸ್ಕರವಾಗಿ ನಮ್ಮ ಒಂದು ನಂಬಿಕೆ ಅದು. ಈಗ ಯಾರೊಬ್ಬರ ಮೈ ಮೇಲೆ ದೇವ್ರು ಬರಬೇಕು, ಆಗ ಬಂದು ನೋಡಿ ಥರ ಆಗ್ತಾ ಇದೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ನೀವು ಇಲ್ಲಿ ತಪ್ಪು ಮಾಡಿದ್ರಿ, ಇಲ್ಲಿ ಸರಿ ಮಾಡಿದ್ರಿ, ಇಲ್ಲಿ ತಿದ್ಕೊಳ್ಬೇಕು ಅಂತ ಹೇಳ್ಬೇಕು ಅಂತ, ಅದಕ್ಕೆ ನಾವು ವಾಲ್ಗದ ಪದ ಅಂತ ಕರಿತೀವಿ. ಅದನ್ನು ನಾವು ನಮ್ಮಲ್ಲಿ ಇವತ್ತಿಗೂ ಪ್ರಚಲಿತವಾಗಿರೋದು ಆಚರಣೆಯಲ್ಲಿ ಇರುವಂಥದ್ದು. ಆಗ ಮಾದೇಶ್ವರರ ನಿನ್ನ ಯಾವ ಥರ ನೀನು ಕೃಪೆ ತರದ್ರು, ನೀನು ಕರುಣಾಳು, ನೀನು ಸುಂದರವಾಗಿರುವಂಥವನು, ನೀನು ತುಂಬ ಉಗ್ರ ರೂಪಿ, ನೀನು ಈ ಥರ ನೃತ್ಯ ಮಾಡೋನು, ನೀನು ಹೊಗಳಿದೆವು. ಅದನ್ನ ವಾಲ್ಗದ ಪದ ಅಂತ. ಅದಕ್ಕೆ ಅದನ್ನು ಆ್ಯಕ್ಚುಲಿ ಅದು ಹೇಳ್ಬೇಕು ನಿಜ, ವಾಲ್ಗದ ಪದ ಇದೆ, ವಾಲ್ಗದ ಅದು ಆ್ಯಕ್ಚುಲಿ ಓಲೈಕೆ ಪದ ಅಂತ ಕೂಡ ಆಗ್ಬೋದು ಅಂತೇನ ನಮ್ಮ ಇದು. ಈಗ ಈ ಸೋಲಿಗರಲ್ಲಿ ಕಾಣ್ತಕ್ಕಂಥ ಬುಡಕಟ್ಟು ಕಲೆ ಉದಾಹರಣೆಗೆ ಗೋರುಖಾನ ಅಂತ ಕರೀತಾರೆ, ಆ ಥರ ನಮ್ಮಲ್ಲಿ ಗೋರುಖಾನ ಇಲ್ಲ, ವಾಲ್ಗದ ಪದ ಅಂತಿದೆ. ಮತ್ತೆ ನಮ್ಮದು ಮಾರಿ ಹಬ್ಬದ ಮಾರಿ ಕುಣಿ ಆಟ ಅಂತ ನಾವು ಕರಿತೀವಲ್ಲ, ಅದು ನಮ್ಮಲ್ಲಿದೆ. ಅದರಲ್ಲಿ ಒನಕೆಯಾಸ ಅಂತ ಒಂದು ವಿಶೇಷವಾಗಿ ನಾವು ಮಾಡ್ತೀವಿ. ನಾವು ಏನೇ ಮಾರಿ ಹಬ್ಬ ಅಥವಾ ಮಾರಿ ಪೂಜೆ ಆದಾಗ, ಗ್ರಾಮ ದೇವತೆ ಪೂಜೆ ಆದಾಗ ಸಸ್ಯಾಹಾರನೇ, ಎಲ್ಲರೂ ಸಸ್ಯಾಹಾರನೇ, ಯಾವುದು ನಮ್ಮದು ಮಾಂಸಾಹಾರ ಎಲ್ಲ ಸಸ್ಯಾಹಾರ ಮಾಡ್ತೀವಿ. ದೇವರ ವಾಲಗದ ಪದ ಇದೆ, ಮತ್ತು ದೇವರ ಭಜನೆ ಪದ ಅಂತ ಆಡ್ತೀವಿ ನಾವು. ಆ ಭಜನೆ ಪದ ಅಂದರೆ ವಾಲಗದ ಪದ ಯಾವ ಥರ ಇರ್ತದಂದರೆ, ಒಬ್ಬ ವ್ಯಕ್ತಿ ಯಾರು ದೇವರು ಮೈ ಮೇಲೆ ಆಹ್ವಾನ ಆಗುತ್ತೋ ಆ ವ್ಯಕ್ತಿ ತನ್ನನ್ನು ತಾನು ಮರಿಬೇಕು, ತಾನೇ ಭಗವಂತನ ರೂಪ ಆಗೋ ಥರದಲ್ಲಿ ಆ ಪದ ಇರ್ತದೆ. ಭಗವಂತನ ವರ್ಣಿಸೋದು, ಅಲ್ಲಲ್ಲಿ ನಾವೇನು ನವರಸಗಳು ಅಂತ ಹೇಳ್ತೀವ, ರೌದ್ರ, ಈ ಥರ ಎಲ್ಲ ಅವನು ತುಂಬ ಹುಮ್ಮಸ್ಸಿಂದ ಎದ್ದು ಬರಬೇಕು ಅವನು, ಆ ಥರದಲ್ಲಿ ಆ ವಾಲಗದ ಪದ ಇರ್ತದೆ. ಅಂದರೆ ನೀನು ಎಂಥ ವ್ಯಕ್ತಿ ಭಗವಂತ ನೀನು ಅಂತಂದರೆ ಕೇಳಿದ ತಕ್ಷಣ ಬರ್ತೀಯಾ, ನಮ್ಮ ಕಷ್ಟ ಆಗಿದೆ, ನಾನು ತಪ್ಪು ಮಾಡಿದೆ, ನನ್ನ ದಂಡಿಸು, ಈ ಥರ ನನಗೆ ಒಳ್ಳೆ ದಾರಿಯನ್ನು ಕೊಡು, ನೀನು ದಯಾಮಯಿ, ನೀನು ಕರುಣಾಮಯಿ, ನೀನು ಕರುಣಾ ಸಾಗರ ಅಲ್ಲವ ನೀನು, ಈ ಥರದಲ್ಲಿ ನಮ್ಮದೇ ಆದಂಥ ವಾಲಗದ ಪದ ಇದೆ. ಆ ವ್ಯಕ್ತಿಗೆ ಹುಮ್ಮಸ್ಸಾಗಿ ಆ ದೈವ ತನ್ನೊಳಗೆ ಆಹ್ವಾನ ಆಗಬೇಕು. ಈ ಬೆಟ್ಟದಿಂದ ನೀನು ಇಳಿದು ಬರೋವಂಥವನು, ನೀನು ಈ ಬೆಟ್ಟದಲ್ಲಿ ತಾಂಡ ಮಾಡೋವಂಥವನು, ನೀನು ಈ ಪೂಜೆ ಸಮಯಕ್ಕೆ ಬರೋವನು, ನೀನು ಉಗ್ರ ರೂಪಿ, ಈ ಥರ ನಾವು ನೋಡಿ ಸರ್, ಎಷ್ಟು ಬುದ್ಧಿವಂತರು ಅಂದ್ರೆ ಅಕ್ಷರಾಭ್ಯಾಸ ಇಲ್ಲದವರು ಕೂಡ ಅಷ್ಟು ದೊಡ್ಡ ಮಹಾಕಾವ್ಯವನ್ನ ಮೌಖಿಕವಾಗಿ ರಚನೆ ಮಾಡಿ ಶ್ರವಣದಿಂದ ಶ್ರವಣಕ್ಕೆ ಬಂದಿದೆ ನೋಡಿ. ಅದು ಕೆಲವೊಂದು ಮಹದೇಶ್ವರರ ಇಡೀ ಚರಿತ್ರೆಯನ್ನ ಇಟ್ಟಿದಾರಲ್ಲ ಪದಗಳಲ್ಲಿ. ಹೌದು ದೊಡ್ಡ ಮಹಾಕಾವ್ಯ, ಅದು ಎಷ್ಟು ಸಂಪತ್ತು ಅಂತ. ಖಂಡಿತವಾಗ್ಲೂ ಸರ್, ಖಂಡಿತ ಮಹಾಕಾವ್ಯ ಅಂತಾನೆ ಕರಿಬೋದು. ಮಹದೇಶ್ವರ ಖಂಡಕಾವ್ಯ ಮಹಾಕಾವ್ಯ ಅಂತಾನೆ. ಹೌದು, ಆ ಥರ. ಅದಾದ್ಮೇಲೆ ಈಗ ದೈವದ್ನ ನಾವು ಭಜನೆ ಪದ ಅಂತ ಕರಿತೀವಿ. ಆಗ ಮಹದೇಶ್ವರಿಗೆ ನೀನು ಶಾಂತ ಸ್ವಭಾವದವನು, ನೀನು ಎಲ್ಲರನ್ನು ಸಲಹುವಂಥವನು, ಅಂದರೆ ದೇವರಿಗೆ ತುಂಬ ಖುಷಿ ಆಗಬೇಕು, ತೃಪ್ತಿ ಆಗಬೇಕು, ನಮಗೂ ತೃಪ್ತಿ ಆಗಬೇಕು. ಮಹದೇಶ್ವರ ಅವನು ಹೊಗಳೋವಂಥದ್ದು, ಅವ್ರನ್ನ ಕೊಂಡಾಡಿ ಹೊಲಿಸ್ಕೊಳ್ಳೋ ಅಂಥದ್ದು. ಅದು ಅಂದರೆ ನಾವು ಭಕ್ತಿಯಿಂದ ಮೈ ಮರಿಬೇಕು. ಆವಾಗ ಆವೇಶ ಬಂದವ್ರ ಥರ ಆಗಬಾರ್ದು, ಈ ಭಕ್ತಿಯಲ್ಲಿ ಮೈ ಮರಿಬೇಕು. ಆ ಥರ ಮಹದೇಶ್ವರ ಮೇಲೆ ಭಕ್ತಿ ಗೀತೆಗಳನ್ನು ಕಟ್ಟಿ ಆಡೋವಂಥದ್ದು. ಆಮೇಲೆ ಕಂಸಾಳೆ ಪದಗಳು, ಇದು ನಮ್ಮಲ್ಲಿ ನಮ್ಮ ಬೇಡಗಂಪಣ ಜನಾಂಗದಲ್ಲಿ ಕಂಸಾಳೆ ಬಡಿತಾ ಆಡ್ತೀವಿ. ಕಂಸಾಳೆ ಕುಣಿತ ಭಜನೆ ನಮ್ಮಲ್ಲಿಲ್ಲ. ಅದು ಭಕ್ತಾದಿಗಳು ಕಂಸಾಳೆ ಕುಣಿತ ಭಜನೆಗಳನ್ನು ಮಹದೇಶ್ವರರ ಒಕ್ಕಲ್ನವರು ಭಕ್ತಾದಿಗಳು ಗುಡ್ರು ಅದನ್ನು ಮಾಡೋವಂಥದ್ದು. ನಾವು ಕಂಸಾಳೆ ತಟ್ತಾ ಅದ್ರ ಆಗಕ್ಕೋಸ್ಕರ ಕಂಸಾಳೆ ಉಪಯೋಗಿಸ್ತಾ ನಾವು ಹಿಂದೆ ಕಂಸಾಳೆಗಿಂತ ಮುಂಚೆ ಅಂದರೆ ಅದನ್ನೂ ತಗೊಳ್ಳೋದಕ್ಕಿಂತ ಮುಂಚೆ ಕಲ್ತಾಳ ಅಂತ ಕರೀತಾರೆ ನಮ್ಮಲ್ಲಿ. 2 ಕಲ್ಲುಗಳನ್ನ ಕುಟ್ತಾನೆ ದೇವ್ರ ಭಜನೆ ಆಡ್ತಾ ಇದ್ದಂಥದ್ದು. 2 ಚಕ್ಕೆ ಕಲ್ಲುಗಳನ್ನ ತಗೊಂಡು ಅದು ಕಲ್ತಾಳ ಅಂತ ಮಾಡ್ಕೊಂಡು ಮಾಡ್ತಾರೆ. ಈಗ ಸ್ವಲ್ಪ ಅನುಕೂಲಗಳು ಜಾಸ್ತಿ ಆಗ್ತಿದ್ದಂಗೆ ಇದೆಲ್ಲ ಸುಲಭವಾಗಿ ಕೈ ಸಿಗುವಂತ ಆಗ್ತು, ಸಿಕ್ತು. ನಾವು ಅದನ್ನ ಕೊಂಡ್ಕೊಳ್ಳುವಂತ ಶಕ್ತಿ ಬಂದ್ವಿ. ಡೊಳ್ಳು ಆ ಥರ ಏನಿಲ್ಲ, ತಮಟೆನೂ ಇಲ್ಲ. ತಮಟೆ ನಾವು ನಾವೇನು ಬಾರಿಸಲ್ಲ. ಅದ್ರಲ್ಲಿ ನಮ್ಮಲ್ಲೇ ಕಂಸಾಳೆ ಒಂದು ನಾವು ಬಾರಿಸ್ತಾ ಇದ್ವು. ಅದು ಬಿಟ್ಟರೆ ದೇವ್ರಿಗೆ ದಮಡಿ ಬಾರಿಸ್ತಾ ಇದ್ವಿ. ಅದು ಬಿಟ್ಟರೆ ದೇವರಿಗೆ ನಗಾರಿ ಬಾರಿಸೋದು, ದಾವಣೆ ಬಾರಿಸೋದು,
ಅದು ನಿರಂತರ ಅಲ್ಲಿ ದೇವ್ರ ಕಾಯಿ ಪೂಜೆಗೆ ಮಾತ್ರ. ಬಟ್ ನಿಮ್ಮ ಸಮುದಾಯದ ಆಚರಣೆಗಳಲ್ಲಿ ಕಂಸಾಳೆ ಮತ್ತು ದಂಬಡಿ. ದಂಬಡಿ ಇದೆ, ಮತ್ತೆ ವಾದ್ಯ ಅಂದ್ರೆ ಒಂದು ದಂಬಡಿ ಒಂದು, ಘನವಾದ್ಯ ಅಂದ್ರೆ ಕಂಸಾಳೆ ಒಂದು, ಮತ್ತೆ ಇನ್ನೊಂದು ತಂಬೂರಿನೂ ಬಾರಿಸ್ತಾ ಇದ್ರು. ಮತ್ತೆ ನಮ್ಮಲ್ಲಿ ನಗಾರಿ ಅಂತಂದ್ರೆ ಒಂದು ಹಸುಗೆ 2 ಕಡೆ ನಗಾರಿ ಕಟ್ಬಿಟ್ಟು ಅದನ್ನ ಒಡಿಸ್ಕೊಂಡು ಪೂಜಾ ಕಾರ್ಯಗಳಲ್ಲಿ ಸುತ್ತು ಬರೋಂಥದ್ದು, ದೇವ್ರ ಪ್ರದಕ್ಷಿಣೆ ಹಾಕೊಂಡು ಹಸು ನಾವು ನಿಂತ್ಕೊಳ್ಳೋದು. ಹಸುಗೆ 2 ಕಡೆಗೂ ನಗಾರಿ ಹಾಕ್ತಿವಿ. ಅದನ್ನ ನಾವೇನು ದಮ್ಮಾಣದ ಎತ್ತು ಅಂತ ಕರಿತೀವಿ. ಅದಕ್ಕಾಗಿನೇ ಇರ್ತದೆ ಅದು. ಅದು ಹಾಕೊಂತಂದ್ರೆ ಎಷ್ಟೇ ಜನ ಇದ್ರು ಅದು ಒಡಿಸ್ಕೊಂಡು ಬರ್ತಾ ಇರ್ತದೆ. ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡು ಬರ್ತದೆ. ಪೂಜಾ ಸಮಯ ಆಗುತ್ತೆ. ಅದು ನಮ್ಮಲ್ಲಿದೆ, ದಮ್ಮಾಣದ ಎತ್ತು ಅಂತ ಕರಿತೀವಿ ಅದನ್ನ. ದಮ್ಮಾಣ ಅಂತಂದ್ರೆ 2 ನಗಾರಿ, ಆ ಕಡೆ ಒಂದು ಈ ಕಡೆ ಒಂದು, ಒಬ್ಬನೇ 2 ಬಾರಿಸ್ಕೊಂಡು ಹೋಗೋದು. ಹಿಂಗೆ ಹಸು ಈ ತರ ಇರುತ್ತದೆ, ಈ ಕಡೆ ಒಂದು ಹಾಕೊಂಡಿರ್ತೀವಿ, ಈ ಕಡೆ ಒಂದು ಹಾಕೋದು. ಕೈ ಇಲ್ಲಿ ಬರುತ್ತಲ್ಲ ಸಹಜವಾಗಿ, ಇಲ್ಲೊಂದು ಬಾರಿಸೋದು, ಹಿಂಗೆ ಬಾರಿಸ್ಕೊಂಡು ಹೋಗುವಂಥದ್ದು. ಅದೊಂದಿದೆ ನಮ್ಮಲ್ಲಿ. ದಮ್ಮಾಣದೆತ್ತು ಅಂತ ಕರಿತೀವಿ ನಾವು. ಅಷ್ಟಿದೆ. ಕಲೆಗಳನ್ನು ಒಳಗೊಂಡಂತಹ ಅತ್ಯಂತ ಪುರಾತನವಾದ ಒಂದು ವೈಭೋಗದ ವಿಶಿಷ್ಟ ಸಮುದಾಯದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಆ ಮಲೆ ಮಹದೇಶ್ವರ ಸ್ವಾಮಿ ನಿಮಗೆ ಎಲ್ಲ ವರಗಳನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತೀವಿ. ಮಲೆ ಮಹದೇಶ್ವರ ಭಕ್ತಕೋಟಿಗೆ ಮಹದೇಶ್ವರ ಕೃಪಾಶೀರ್ವಾದ ಸದಾ ಇರಲಿ ಅಂತ ನಾನು ಕೂಡ ಮಹದೇಶ್ವರಲ್ಲಿ ಬೇಡ್ತಾ ತಮಗೆ ವಂದನೆಗಳನ್ನು. ಧನ್ಯವಾದ. ಸೋಬನ ಸೋಬನ ಸೋ ಎನ್ನಿರೇ, ಸೋಬನ ಸೋಬನ ಸೋ.